ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಯಾವುದೇ ರೀತಿಯಾದಂಥ ಉಲ್ಲಂಘನೆಯನ್ನು ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದರಲ್ಲಿ ಕೇಂದ್ರ ಸರ್ಕಾರ ಫಿಸಿಕಲ್ ಡೆಫಿಸಿಟ್ ಅನ್ನ 4.5% ನಲ್ಲಿದೆ. 3% ಒಳಗಡೆ ಇರಬೇಕು ಅಂತ ಕಾನೂನು ಹೇಳ್ತದೆ. ಅವರು 4.5%ಗೆ ಇವತ್ತು ಅವರು ಫಿಸಿಕಲ್ ಡೆಫಿಸಿಟ್ ಬಜೆಟ್ ಅನ್ನ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿರುವಂತಹ ಬಜೆಟ್. ಸಶಕ್ತ, ಇದು ಕನ್ನಡ ಪ್ರಭದಲ್ಲಿ ಬಂದಿರುವಂತದ್ದು, ಸಶಕ್ತ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಹೊಸ ಮಾದರಿ 11 ಗ್ಯಾರಂಟಿ. ಇದು ಸಿದ್ದು ರಾಮಾಜಿ ಬಜೆಟ್ ಇಟ್ಟಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾವು ಕ್ರೀಡೆಯಲ್ಲಿ ಇವತ್ತು ಬಹುಶಃ ಹೈಯೆಸ್ಟ್ ನಂಬರ್ ಆಫ್ ಒಲಿಂಪಿಕ್ಸ್ ಅನ್ನು ಆಡಿರುವಂತಹ ಕ್ರೀಡಾಪಟುಗಳನ್ನ ಯಾವುದಾರೇ ಒಂದು ಜಿಲ್ಲೆ ಕೊಟ್ಟಿದ್ರೆ ಅದು ನಮ್ಮ ಸಣ್ಣ ಜಿಲ್ಲೆಯಾದಂತ ಕೊಡಗು ಜಿಲ್ಲೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಆ ಒಂದು ಜಿಲ್ಲೆಯನ್ನ ಗುರುತಿಸಿ ಅದರ ಅಲ್ಲಿರುವಂತಹ ಕ್ರೀಡೆಯ ಪ್ರತಿಭೆಯನ್ನ ಗುರುತಿಸಿ ಇವತ್ತು ವಿರಾಜಪೇಟೆಯಲ್ಲಿ 11.5 ಎಕರೆ ಜಾಗ ಏನು ನಾವು ಗುರುತಿಸಿದ್ದೇವೆ, ಅದರಲ್ಲಿ ಒಂದು ಸುಸಜ್ಜಿತವಾದಂತಹ ಕ್ರೀಡಾ ತರಬೇತಿ ವಸತಿ ಕೇಂದ್ರವನ್ನ ಸ್ಥಾಪಿಸಲಿಕ್ಕೆ ಕೂಡ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲ, ತಾವು ಹೇಗೆ ಮಾತಾಡಿ ಆದಷ್ಟು ಬೇಗ ಫಿನಿಶ್ ಮಾಡಿ. ಅಧ್ಯಕ್ಷರೇ, 2026-27ರ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಆರ್ಥಿಕ ಸಚಿವರು 8ನೇ ಮಾರ್ಚ್ಗೆ ಮಂಡಿಸಿದ್ದಾರೆ. 4,48,00,000 ರೂಪಾಯಿಯ ಈ ವರ್ಷದ ಬಜೆಟ್ ಅನ್ನ ನಾವು ಇವತ್ತು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಆರ್ಥಿಕವಾಗಿ ಒಂದು ಆಯವ್ಯಯವನ್ನ ಯಾವ ರೀತಿ ಪರಿಗಣಿಸಬೇಕು ಅಂತ ಹೇಳೋದನ್ನ ನಾವು ನೋಡಬೇಕಾಗುತ್ತೆ. ನಮ್ಮ ಸಂವಿಧಾನದ ಅನುಚ್ಛೇದ 202ರಿಂದ 207ರವರೆಗೂ ರಾಜ್ಯದ ಬಜೆಟ್ ಯಾವ ಮಾದರಿಯಲ್ಲಿರಬೇಕು, ಮಿಡ್ ಟರ್ಮ್ ಪ್ಲಾನಿಂಗ್ ಏನಿರಬೇಕು, ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಜಾರಿಗೊಳಿಸಿದೆ. ದೇಶದಲ್ಲಿ ಇವತ್ತು ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಕೂಡ ಜಾರಿಗೊಳಿಸಿದೆ. ನಮ್ಮ ಕಾನೂನಿನ ಅಡಿಯಲ್ಲಿ ನಾವು ಆರ್ಥಿಕ ಶಿಸ್ತನ್ನ ಕಾಪಾಡಿ ಬಜೆಟ್ ಅನ್ನ ಕೊಡಬೇಕು ಅಂತ ಹೇಳೋದು ಕಡ್ಡಾಯವಾಗಿರುವಂತದ್ದು. ಸಂವಿಧಾನ ಕೂಡ ಅದನ್ನೇ ಆಶ್ರಯಿಸುತ್ತದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಪಾರದರ್ಶಕವಾಗಿ ಬಜೆಟ್ ಅನ್ನ ಕೊಡಬೇಕಾಗುತ್ತೆ. ಮಿಡ್ ಟರ್ಮ್ ಪ್ಲಾನಿಂಗ್ ಏನ್ ಮಾಡಿದ್ದಾರೆ ಅದನ್ನ ರಿವ್ಯೂ ಮಾಡಿ ಅದಕ್ಕೆ ಅನುಗುಣವಾಗಿ ಬಜೆಟ್ ಅನ್ನ ಕೊಡಬೇಕಾಗುತ್ತೆ. ಮತ್ತು ಡೆಟ್ ರೇಷಿಯೋ, ಸಾಲ ಮತ್ತು GDP ಇರುವಂತಹ ರೇಷಿಯೋ, ಮತ್ತೆ ಫಿಸಿಕಲ್ ಡೆಫಿಸಿಟ್, ಇದನ್ನ ನಾವು ಪರಿಗಣಿಸಬೇಕಾಗುತ್ತೆ. ಈ ಬಾರಿಯ ಬಜೆಟ್ ಅನ್ನ ಸಂಪೂರ್ಣವಾಗಿ ಆರ್ಥಿಕ ಶಿಸ್ತಿಗೆ ಬದ್ಧವಾಗಿ ಯಾವುದೇ ರೀತಿಯಾದಂತಹ ಉಲ್ಲಂಘನೆಯನ್ನ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಫಿಸಿಕಲ್ ಡೆಫಿಸಿಟ್ ಅನ್ನ ಈ ವರ್ಷ 22,957 ಕೋಟಿ ಡೆಫಿಸಿಟ್ ಇದ್ರೂ ಕೂಡ 2.95% ಒಳಗಡೆ ಈ ಫಿಸಿಕಲ್ ಡೆಫಿಸಿಟ್ ಅನ್ನ ಪಾಲಿಸಿ ಇವತ್ತು ಕಾನೂನಿನ ಪ್ರಕಾರ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ರ ಕೆಳಗಡೆನೆ ಈ ಒಂದು ಬಜೆಟ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಹಾಗೆ GDP ಮತ್ತು ಡೆಟ್ ರೇಷಿಯೋ ಬಹಳ ಮುಖ್ಯವಾದಂತಹ ಒಂದು ಇದು ಪರಿಗಣಿಸಬೇಕಾಗಿರುವಂತಹ ಒಂದು ಅಂಶ. ಇದರಲ್ಲಿ 25% ಒಳಗಡೆ ಇರಬೇಕು ಅಂತ ಹೇಳಿ ಸಾಧಾರಣವಾಗಿ ಆರ್ಥಿಕ ತಜ್ಞರು ಹೇಳ್ತಾರೆ. ನಮ್ಮ ಈ ಬಾರಿಯ ಬಜೆಟ್, ಕರ್ನಾಟಕದ ಬಜೆಟ್ 24.94% GDP ಟು ಡೆಟ್ ರೇಷಿಯೋನಲ್ಲಿ ಮಾಡಿ ಈ ಬಾರಿಯ ಬಜೆಟ್ ಅನ್ನ ಜಾರಿಗೊಳಿಸಿದ್ದಾರೆ. ಬಹಳ ಉತ್ತಮವಾದಂತಹ ಒಂದು ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಇದೇ ಸಂದರ್ಭದಲ್ಲಿ ನಾವು ಸಾಲದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ. GDP ಡೆಟ್ ರೇಷಿಯೋ 25% ಒಳಗಡೆ ಇದೆ ಅಂತ ಪದೇ ಹೇಳಿದ್ರು ಕೂಡ ಸಾಲ ಮಾಡಿಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಅಂತ ಹೇಳುವಂತದ್ದು ಆರೋಪಗಳನ್ನು ನಾವು ಪದೇ ಕೇಳ್ತಾ ಇದ್ದೀವಿ ವಿರೋಧ ಪಕ್ಷಗಳಿಂದ. ಕೇಂದ್ರ ಸರ್ಕಾರದವರು ಫಿಸಿಕಲ್ ಡೆಫಿಸಿಟ್ ಏನು ಅಂತ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾವುದೇ ಸರ್ಕಾರ ಇವತ್ತು ಸಾಲ ಮಾಡದೆ ಬಜೆಟ್ ಅನ್ನ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲನೆಯಾಗಿ ಬರ್ತಾ ಇರುವಂತಹ ಒಂದು ಆರ್ಥಿಕ ಪರಿಸ್ಥಿತಿ. ಇದರಲ್ಲಿ ಕೇಂದ್ರ ಸರ್ಕಾರ ಫಿಸಿಕಲ್ ಡೆಫಿಸಿಟ್ ಅನ್ನ 4.5% ನಲ್ಲಿದೆ.
3% ಒಳಗಡೆ ಇರಬೇಕು ಅಂತ ಕಾನೂನು ಹೇಳ್ತದೆ. ಅವರು 4.5%ಗೆ ಇವತ್ತು ಅವರು ಫಿಸಿಕಲ್ ಡೆಫಿಸಿಟ್ ಬಡ್ಜೆಟ್ ಅನ್ನ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿರುವಂತಹ ಬಡ್ಜೆಟ್. ಡೆಟ್ ರೇಷಿಯೋ, ಡೆಟ್ ಟು GDP ರೇಷಿಯೋ ಏನಿದೆ ಅದು 60%ನಲ್ಲಿ 60%. ನಾವು 24.94%. ಯಾರು ಸರಿ ಯಾರು ತಪ್ಪು ಅಂತ ಹೇಳುವಂತ ಚರ್ಚೆಗೆ ನಾನು ಹೋಗ್ತಾ ಇಲ್ಲ. ಆದ್ರೆ ನಾವು ಎಲ್ಲವನ್ನ ಕೂಡ ಪಾರದರ್ಶಕವಾಗಿ ನೋಡ್ಬೇಕಾಗ್ತದೆ. ರಾಜಕಾರಣ ಬಡ್ಜೆಟ್ ವಿಚಾರದಲ್ಲಿ ಯಾರು ಕೂಡ ಮಾಡಬಾರದು ಅಂತ ಹೇಳುವಂತ ವಿಚಾರಕ್ಕೋಸ್ಕರ ಇದನ್ನ ನಾನು ಇವತ್ತು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಅಧ್ಯಕ್ಷರೇ, 53,11,00,000 ಕೋಟಿ ಸಾಲ ಇತ್ತು ದೇಶದ ಮೇಲೆ 2014ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ. ನಂತರ ಈಗ ಕಳೆದ 11-12 ವರ್ಷದಲ್ಲಿ ಈ ಸಾಲ 218 ಲಕ್ಷ ಕೋಟಿ 218 lakh crores 2025. ಅಂದ್ರೆ 60% GDP ಡೆಟ್ ರೇಷಿಯೋ 30ರಿಂದ ಇವರು ತಗೊಂಡೋಗಿ 60%ಕ್ಕೆ ಹಾಕಿಟ್ಟಿದ್ದಾರೆ. ಇದು ದೇಶದ ಪರಿಸ್ಥಿತಿ. ಸಾಲ ಮಾಡಿದ್ದಾರೆ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ. ದೇಶದ ಮೇಲೆ ಇರುವಂತಹ ಸಾಲ GDP ಡೆಟ್ ರೇಷಿಯೋವನ್ನ ಸಂಪೂರ್ಣವಾಗಿ ಯಾಕೋ ಇವರು ಗಮನಕ್ಕೆ ತಗೊಳ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ವೀಕ್ಷಿಸಬೇಕಾಗುತ್ತೆ. ಯಾವ ದೇಶದಲ್ಲಿ ಇವತ್ತು 4 ಪಟ್ಟಷ್ಟು ಸಾಲ ಕಳೆದ 11 ವರ್ಷದಲ್ಲಿ, ನಮಗೆ ಸ್ವತಂತ್ರ ಸಿಕ್ಕಿದ್ದ 1947ನೇ ಇಸ್ವಿಯಿಂದ 2014ನೇ ಇಸ್ವಿವರೆಗೂ ನಾವು ಮಾಡಿರುವಂತಹ ಸಾಲ 53 ಲಕ್ಷ ಕೋಟಿ. ಕಳೆದ 11 ವರ್ಷದಲ್ಲಿ ಅದರ 4 ಪಟ್ಟಷ್ಟು ಸಾಲ ಈ ದೇಶದ ಮೇಲೆ ತಂದಿಟ್ಟಿದೆ. ಆಮೇಲೆ GDP ಡೆಟ್ ರೇಷಿಯೋ ಕೂಡ 2ರಷ್ಟು 60%ಗೆ ಇದನ್ನು ತಗೊಂಡೋಗಿದ್ದಾರೆ. ಪೂರ್ಣವಾಗಿ ಯಾವುದೇ ಆರ್ಥಿಕ ಶಿಸ್ತನ್ನಿರಲಿ, ಆರ್ಥಿಕ ತಜ್ಞರ ನಿಯಮಗಳಿರಲಿ, ಕಾನೂನಿರಲಿ, ಇದನ್ನ ಉಲ್ಲಂಘನೆಯನ್ನ ಮಾಡಿದ್ದಾರೆ ಅಂತ ಇವತ್ತು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಪೂರ್ಣವಾಗಿ ಇವತ್ತು ಅಸ್ತಿತ್ವಕ್ಕೆ ತಂದು ಬಹಳ ಪ್ರಗತಿಪರ ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ, ಕೃಷಿ, ಶಿಕ್ಷಣ, ರೈತರಿಗೆ, ಕಾರ್ಮಿಕ, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ವಿದ್ಯಾರ್ಥಿ, ಯುವಜನ ಎಲ್ಲರಿಗೂ ಪೂರಕವಾದಂಥದ್ದು. ಕೈಗಾರಿಕೆ, ದಮನಿತರಿಗೆ ದೂರದೃಷ್ಟಿಯ ದಾಖಲೆಯ ಬಡ್ಜೆಟ್ ಈ ಬಾರಿ ಈ ವರ್ಷದ ಬಡ್ಜೆಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಆಡಳಿತವನ್ನ ಹಾಗೂ ವಿರೋಧ ಪಕ್ಷವನ್ನ ಮತ್ತು ಸಮಾಜವನ್ನ ಒಂದು ಆತ್ಮಸಾಕ್ಷಿ ಹೀಗೆ ಅನುಗುಣವಾಗಿ ಇವತ್ತು ಯಾರೇ ನೋಡಬೇಕು ಅಂತ ಹೇಳಿದಾಗ ನಾವು ಪತ್ರಿಕೆಗಳಿಗೆ, ಮಾಧ್ಯಮದ ಕಡೆನೆ ಹೋಗ್ಬೇಕು. ಸಂವಿಧಾನದಲ್ಲಿ ಬರೀ 3 ಅಂಗಗಳಿದೆ: ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ. ಆದ್ರೆ ಮಾಧ್ಯಮವನ್ನ ನಾವು 4ನೇ ಅಂಗ ಅಂತೇಳಿ ಇವತ್ತು ಒಪ್ಪಿ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪೂರ್ಣವಾಗಿರುವಂತಹ ಮಾಧ್ಯಮದ ಕಡೆ ನೋಡಬೇಕಾಗುತ್ತೆ. ನಮ್ಮ ಪತ್ರಿಕೆಗಳಲ್ಲಿ ಈ ಬಾರಿ ಯಾವ ರೀತಿ ನಮ್ಮ ಬಡ್ಜೆಟ್ ಅನ್ನು ಹೇಳಿದ್ದಾರೆ ಅಂತ 2 ನಿಮಿಷದಲ್ಲಿ ನಾನು ನೋಡ್ತೇನೆ. ಸಶಕ್ತ, ಇದು ಕನ್ನಡಪ್ರಭದಲ್ಲಿ ಬಂದಿರುವಂತದ್ದು, ಸಶಕ್ತ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಹೊಸ ಮಾದರಿ 11 ಗ್ಯಾರಂಟಿ. ಇದು ಸಿದ್ದು ರಾಮಾಜಿ ಬಡ್ಜೆಟ್. ಹಾಗೆ ಗ್ಯಾರಂಟಿ ಅಲ್ಲ ಮನೆ ಸಭಾಧ್ಯಕ್ಷರೇ ನಡೆವೆಯು ಇವರಿಗೆ ಸ್ವಲ್ಪ ನಮ್ಮ ಪಣ್ಣಪ್ಪ ಅವರಿಗೆ ಪ್ರಜಾವಾಣಿ ಓದು ಅಂತ ಹೇಳಿ ಆರೋಗ್ಯಕ್ಕೆ ಒತ್ತು, ಜನರಿಗೆಲ್ಲ ಹೊಸ ತೆರಿಗೆಯ ಕುತ್ತು. ಇದು ದಿಸ್ ಇಸ್ ಕನ್ನಡಪ್ರಭ, ನಾನು ಹೇಳ್ತಾ ಇರೋದಲ್ಲ. ಇಲ್ಲ, ಪ್ರಜಾವಾಣಿ ಓದಿ ಪಣ್ಣಪ್ಪ ಅವರೇ. ಗ್ಯಾರಂಟಿ ನಿರಾಂತಕ ಅಭಿವೃದ್ಧಿಗೂ ಅಂಕ, ಇದು ಪ್ರಜಾವಾಣಿ ಓದ್ತಾ ಇದ್ದೀನಿ. ಓದಿ ಓದ್ದೆ ಅಲ್ಲ, ಅದೇ ಪ್ರಜಾವಾಣಿ ಮಾತಾಡ್ತಿದೆ. ಇದು ವಿಜಯ ಕರ್ನಾಟಕ 11G ಎಕನಾಮಿಗೆ ಕರ್ನಾಟಕ ರೆಡಿ. ಇಲ್ಲ ಬರ್ದಿರೋದು ಓದ್ತಾ ಇರೋದು ಸುರೇಶ್. ಅಲ್ಲ, ಇದು ಬಜೆಟ್ ಅಲ್ಲಿ ಹೇಳ್ಬೇಕಾದ್ರೆ ಮಾತಾಡ್ತಾರೆ. ಕನ್ನಡ ಪತ್ರಿಕೆಗಳು ಮಾತಾಡಿ ಇನ್ನು ಚೆನ್ನಾಗಿ ಓದ್ಲಿ ಅಂತ ನೋಡಿ, ಇನ್ನು ಚೆನ್ನಾಗಿ ಓದ್ಲಿ ಅಂತ ಸಜೆಷನ್ ಕೊಡ್ತಾ ಆಯ್ತಪ್ಪ. ನೀವೀಗ ಮಾತಾಡೋ, ನಾಳೆ ನೀವು ಮಾತಾಡೋ, ಅವರದ್ದು ಮತ್ತೆ ಶಿವಲಿಂಗ ಅವರಿಗೆ ಬೈದಾಗ ಮತ್ತೆ ಟಿವಿಯಲ್ಲಿ ಬರೋ ಇದೇ ಕೆಲಸ ಆಗ್ತದಲ್ಲ. ನಮ್ಗೆ ಅವಕಾಶನೇ ಕೊಡ. ನೆಕ್ಸ್ಟ್ ಯಾವಾಗ ಸೋಮವಾರ ಮಾತಾಡ್ತೀರಾ? ಈಗಲೇ ಕೊಡಿ, ಮಾತಾಡಿ. ಐ ಆಮ್ ರೆಡಿ ಫಾರ್ ನೌ ಇಟ್ ಸೆಲ್ಫ್. ಇವಾಗ ಎವರ್ ರೆಡಿ, ಬೇರೆಯವ್ರು ಮಾತಾಡುವ, ನೀವು ಯಾವಾಗ ಮಾತಾಡ್ತೀರಿ ಈಗ? ಓಕೆ, ನೀವು ಅರ್ಧ ಗಂಟೆ ಕೊಡ್ಬೇಕು. ಓಕೆ, ಟ್ಯೂಸ್ಡೇ ಮಾತಾಡಲ್ಲ ಈಗ. ಟ್ಯೂಸ್ಡೇ ಕನ್ನಡ ಪತ್ರಿಕೆಗಳು ಮಾತ್ರ ಅಲ್ಲ, ಆಂಗ್ಲ ಭಾಷೆಯ ನಮ್ಮ ರಾಷ್ಟ್ರದ ಪತ್ರಿಕೆಗಳು, ಎಲ್ಲ ಸುದ್ದಿ ವಾಹಿನಿಗಳು ಎಲ್ಲರೂ ಕೂಡ ಈ ಬಾರಿಯ ಬಡ್ಜೆಟ್ ಅನ್ನ ಪೂರ್ಣವಾಗಿ ಸ್ವಾಗತ ಮಾಡಿ, ಇದು ಪ್ರಗತಿಪರ, ಅಭಿವೃದ್ಧಿಯ ಪರ ಗ್ಯಾರಂಟಿಗಳ ಹೊರೆ ಮಧ್ಯೆ ಸಿದ್ದರಾಮಯ್ಯನವರು ಬಹಳ ಉತ್ತಮವಾದಂತಹ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ. ಕೃಷಿಗೆ, ಶಿಕ್ಷಣಕ್ಕೆ, ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಯೋಜನೆಯನ್ನ ಈ ಬಡ್ಜೆಟ್ ಮೂಲಕ ರೂಪಿಸಿದ್ದಾರೆ ಅಂತ ಹೇಳಿ ನಮ್ಮ ಬಡ್ಜೆಟ್ಗೆ ಪೂರ್ಣವಾದಂತ ಅಂಕಗಳನ್ನ ಕೊಟ್ಟಿದ್ದಾರೆ ಅಂತ
ನಾವೆಲ್ಲ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಮಾನ್ಯ ಅಧ್ಯಕ್ಷರೇ. ಕೆಲವು ಅಂಶಗಳನ್ನ ಓದಿ ನನ್ನ ಮಾತನ್ನ ಮುಗಿಸ್ತೇನೆ. 52,000 ಹುದ್ದೆಗಳನ್ನ ತುಂಬುವಂತ ಪ್ರಕ್ರಿಯೆ ಈಗಾಗಲೇ ತಮ್ಗೆ ತಿಳಿದಂತೆ ಆರಂಭ ಆಗಿದೆ. ಅದರ ಜೊತೆಗೆ ಕಳೆದ ವರ್ಷ ಘೋಷಣೆ ಆಗಿರುವಂತಹ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು 8,600 ಕೋಟಿ ರೂಪಾಯಿ ಮೀಸಲಿಟ್ಟು ಜಾರಿಗೊಳಿಸಿ 50 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೆ ನೀಡೋದಲ್ಲದೆ ಈ ಬಾರಿ ಎರಡನೇ ಹಂತವಾಗಿ 4,000 ಕೋಟಿಯನ್ನ ಮತ್ತೊಮ್ಮೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಮೀಸಲಿಟ್ಟಿದ್ದಾರೆ. ಇದನ್ನ ನಾವೆಲ್ಲ ಕೂಡ ಸ್ವಾಗತ ಮಾಡಬೇಕಾಗುತ್ತೆ ಅಂತ ಹೇಳುವಂತದ್ದನ್ನು ಹೇಳ್ತೇನೆ. ಹಾಗೆ ನಮ್ಮ ನೀರಾವರಿ ಇಲಾಖೆ ಕೃಷ್ಣ, ಕಾವೇರಿ, ಗೋದಾವರಿ ಹಾಗೂ ಇತರ ನದಿ ಕಣಿವೆಗಳಲ್ಲಿ ಒಟ್ಟಾರೆ 8,045 ಕೋಟಿ ರೂಪಾಯಿ ಮೊತ್ತದ 75 ನೀರಾವರಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಇದು ನೀರಾವರಿಯಲ್ಲಿ ಬರೀ ಕೆಲವು ಅಂಶಗಳನ್ನು ಮಾತ್ರ ಓದ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಶಿಕ್ಷಣಕ್ಕೆ ಬಂದಾಗ ಒಟ್ಟಾರೆ 800 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಉನ್ನತೀಕರಿಸಲಾಗುವುದು. ಇದಕ್ಕೆ ಒಟ್ಟಾರೆ 3,900 ಕೋಟಿ ರೂಪಾಯಿಗಳನ್ನ ಮುಂದಿನ 3 ವರ್ಷಗಳಲ್ಲಿ ವೆಚ್ಚ ಮಾಡಲಾಗುವುದು ಅಂತ ಹೇಳುವುದನ್ನು ಕೂಡ ಘೋಷಿಸಿದ್ದಾರೆ. ಹಾಗೆ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಅದರ ಕೊಠಡಿಗಳ ದುರಸ್ತಿಗೆ 565 ಕೋಟಿ, ಶೌಚಾಲಯಕ್ಕೆ 75 ಕೋಟಿ ಹಾಗೂ ಶಾಲೆಗಳಿಗೆ ಪೀಠೋಪಕರಣಗಳನ್ನು ಖರೀದಿಸಲು 25 ಕೋಟಿ ರೂಪಾಯಿಯನ್ನ ಕೊಟ್ಟು ಶಿಕ್ಷಣಕ್ಕೆ ಒತ್ತನ್ನ ಕೊಡುವಂತ ಕೆಲಸ ಈ ಬಜೆಟ್ನಲ್ಲಾಗಿದೆ. ಮುಂದೆ ನಮ್ಮ ಆರೋಗ್ಯ ಇಲಾಖೆಯಲ್ಲೂ ಕೂಡ ಹಲವಾರು ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ವಾಸಿಸುತ್ತಿರುವ ಕಾಲೋನಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ 1,332 ರೂಪಾಯಿ ಕೋಟಿ. ಹಾಗೆ ನಮ್ಮ ಬುಡಕಟ್ಟು ಜನಾಂಗ ಯಾರು ಅರಣ್ಯ ಅಂಚುಗಳಲ್ಲಿ ವಾಸವಾಗಿದ್ದಾರೆ ಅವರಿಗೆ 6,257 ಮನೆಗಳು 4.5 ಲಕ್ಷ ರೂಪಾಯಿಗಳಲ್ಲಿ ನೀಡುವಂತಹ ಕಾಮಗಾರಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಾಲೋನಿಗೆ 1,635 ಕೋಟಿ ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ, ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಅನುವು ಮಾಡಿಕೊಡಲು ಒಟ್ಟು 31 ವಸತಿ ಶಾಲೆಗಳನ್ನು ಉನ್ನತೀಕರಿಸಲಾಗುವುದು ಅಂತ ಹೇಳುವಂತ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ವಸತಿ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಒಟ್ಟು 40 ಹೊಸ ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಗುವುದು ಅಂತ ಹೇಳುವಂತದ್ದು ಕೂಡ ಘೋಷಣೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯ 20, ಪರಿಶಿಷ್ಟ ಪಂಗಡದ 5 ಮತ್ತು ಹಿಂದುಳಿದ ವರ್ಗಗಳ 5 ವಸತಿ ಶಾಲೆಗಳು ಸೇರಿದಂತೆ ನಿವೇಶನ ಲಭ್ಯವಿರುವ ಒಟ್ಟು 30 ಕ್ರೈಸ್ ವಸತಿ ಶಾಲೆಗಳಿಗೆ 22 ಕೋಟಿ ರೂಪಾಯಿ ಘಟಕಗಳ ವೆಚ್ಚದಲ್ಲಿ ಒಟ್ಟಾರೆ 660 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಂತ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುವುದು. ಸಮಾಜ ಕಲ್ಯಾಣ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಗಳಿಗೆ 2026-27 ಸಾಲಿನಲ್ಲಿ 1,500 ಕೋಟಿ ರೂಪಾಯಿಯನ್ನ ಒದಗಿಸಲಾಗುವುದು ಮತ್ತು 2026-27 ಸಾಲಿನಲ್ಲಿ ಪರಿಶಿಷ್ಟ ಪಂಗಡದ 150 ಸಂಖ್ಯಾಬಲದ 50 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಹೊಸತಾಗಿ ಪ್ರಾರಂಭಿಸಲಾಗುವುದು. ಅರಣ್ಯ ಮತ್ತು ಅರಣ್ಯ ಅಂಚಿನಲ್ಲಿ ವಾಸವಿರುವ ಬಹಳ ದೊಡ್ಡ ಘೋಷಣೆ ಅಂತ ಇದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಅರಣ್ಯ ಮತ್ತು ಅರಣ್ಯದ ಅಂಚಿನಲ್ಲಿ ವಾಸಿಸುತ್ತಿರುವ ಇರುಳ, ಸೋಲಿಗ, ಜೇನುಕುರುಬ, ಕಾಡು ಕುರುಬ, ಕುಡಿಯ, ಸಿದ್ದಿ ಮತ್ತು ಇತರ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪರಿಶಿಷ್ಟ ಪಂಗಡದ PVTG ಪರ್ಟಿಕ್ಯುಲರ್ಲಿ ವರ್ನರೇಬಲ್ ಟ್ರೈಬಲ್ ಗ್ರೂಪ್ಗಳಿಗೆ ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗುವುದು. ಈ ನಿಗಮವನ್ನ ಸ್ವಾಗತ ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಈ ಒಂದು ವರ್ಗಗಳ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಈ ಜನಾಂಗಗಳನ್ನ ಗುರುತಿಸಿ ಅವರ ಪರ ಇವತ್ತು ಈ ಘೋಷಣೆಯನ್ನ ಏನು ಬಜೆಟ್ ನಲ್ಲಿ ಮಾಡಿದ್ದಾರೆ, ನಿಜವಾಗ್ಲೂ ಇದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ ಅಂತ ಹೇಳಲೇಬೇಕಾಗುತ್ತೆ. ಮುಂದುವರೆದು ಕುಂಬಾರ, ತಿಗಳ, ಗಾಣಿಗ, ಕೊಡವ, ಉಪ್ಪಾರ, ಈಡಿಗ ಮತ್ತು ಕಾಡುಗೊಲ್ಲ ಸಮುದಾಯದ ಜನರ ಆರ್ಥಿಕ ಏಳಿಗೆಗಾಗಿ ಅವರ ನಿಗಮವನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ ಕೊಡವ ಅಭಿವೃದ್ಧಿ ನಿಗಮ ಬಹಳ ವರ್ಷಗಳ ಬೇಡಿಕೆಯಾಗಿತ್ತು ಮಾನ್ಯ ಅಧ್ಯಕ್ಷರೇ. ಇದನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಬಹಳ ಸಂಖ್ಯೆಯಲ್ಲಿ, ಬಹಳ ಸಣ್ಣ ಸಂಖ್ಯೆ, ಆದರೆ ದೇಶಕ್ಕೆ ದೊಡ್ಡ ಕೊಡುಗೆಯನ್ನ, ಅದು ನಾವು ಸೇವೆಯಲ್ಲಿರ್ಬೋದು, ಆರ್ಮಿ ಮಿಲಿಟರಿಯಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಇದರಲ್ಲಿ ಕೊಟ್ಟಂತ ಕೊಡವ ಜನಾಂಗವನ್ನ ಗುರುತಿಸಿ ಅವರ ಒಂದು ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡುವಂತ ಘೋಷಣೆ ಏನಿದೆ, ಇದನ್ನ ನನ್ನ ಸಮಸ್ತ ಕೊಡಗಿನ ಜನತೆಯ ಪರವಾಗಿ ಸ್ವಾಗತವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಹಿರಿಯ ನಾಗರಿಕರಿಗೆ
ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತ ಒಂದು ವರ್ಗ. ಹಿರಿಯ ನಾಗರಿಕರಿಗೆ ಆರೋಗ್ಯ ಮತ್ತು ಆರೈಕೆ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕ್ರೈಸ್ಟ್ ಸಂಸ್ಥೆಗಳು ನಡೆಸುವ 10 ವೈದ್ಯ ಶ್ರಮಗಳಲ್ಲಿ ಸಮಗ್ರ ಚೆರಿಯಾಟ್ರಿಕ್ ಪಾಲಿಟವ್ ಕೇರ್ ಘಟಕಗಳನ್ನು ಸ್ಥಾಪಿಸಲು ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟಾರೆ 5 ಕೋಟಿ ಒದಗಿಸಲಾಗಿದೆ. ಮತ್ತು ನಮಗೆ ವಸತಿ, ಇವತ್ತು ವಸತಿಯನ್ನೇ ಕೊಡ್ಲಿಕ್ಕಾಗ್ಲಿಲ್ಲ. ಬಹುಶಃ ನಮ್ಮ ಸರ್ಕಾರ ಬರೋಕ್ಕಿಂತ ಮೊದಲು ಪಂಚಾಯತಿನಲ್ಲಿ 1-2 ಮನೆಗಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಆ ಮನೆಗಳಿಗೆ 1.2 ಲಕ್ಷ ಇದ್ದಂತದ್ದನ್ನ 2 ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡಿ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಹಾಗೆ ಪರಿಶಿಷ್ಟ ಜಾತಿ ಫಲಾನುಭವಿಗಳಿಗೆ 2 ಲಕ್ಷ ರೂಪಾಯಿಗಳಿದ್ದಂಥದ್ದನ್ನ 3 ಲಕ್ಷ ರೂಪಾಯಿಗಳಿಗೆ ಏರಿಕೆಯನ್ನ ಮಾಡಿರುವಂತದ್ದು ಮಾಡಿದ್ದಾರೆ. ನಮಗೆ ಮಡಿಕೇರಿ ಮತ್ತು ವಿರಾಜಪೇಟೆ 2 ವಿಧಾನಸಭಾ ಕ್ಷೇತ್ರಗಳಿಗೆ ಶ್ರಮಿಕ ವಸತಿ ಶಾಲೆಯನ್ನ ಕೊಡುವಂತದ್ದನ್ನ ಈಗ ಇದರಲ್ಲಿ ಘೋಷಣೆ ಆಗಿದೆ. ಮತ್ತು ವಿದ್ಯುತ್ ಶಕ್ತಿ, ಮಾನ್ಯ ಅಧ್ಯಕ್ಷರೇ, ವಿದ್ಯುತ್ ಶಕ್ತಿಯಿಂದ ಬಹಳ ಹೆಚ್ಚು ಸಮಸ್ಯೆಗೆ ನಾವು ಒಳಗಾಗಿದ್ದೀವಿ. ಅದನ್ನ 2026-27ನೇ ಸಾಲಿನಲ್ಲಿ 100 ಹೊಸ ಉಪಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಿದ್ದಾರೆ. ಅದರಲ್ಲಿ 8 ಉಪಕೇಂದ್ರಗಳು ನಮಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕಡೆ ಇರುವಂತಹ ವಿದ್ಯುತ್ ಶಕ್ತಿಯ ಸಮಸ್ಯೆಗೆ ಒಂದು ಪೂರಕವಾದಂತ ಹೆಜ್ಜೆಯನ್ನ ಈ ಬಜೆಟ್ ನಲ್ಲಿ ತಗೊಂಡಿದ್ದಾರೆ ಅಂತ ಹೇಳಲೇಬೇಕಾಗ್ತದೆ. ಮುಂದುವರೆದು ಹೆದ್ದಾರಿಗಳು, ಎಲ್ಲರೂ ರಸ್ತೆಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ. ರಸ್ತೆಗಳಾಗಲಿಲ್ಲ ಅಂತ. ಕಳೆದ ವರ್ಷ SHDP ನಲ್ಲಿ 4,000 ರೂಪಾಯಿ ಕೊಟ್ಟಿದ್ದನ್ನ ಈ ವರ್ಷ 2ನೇ ಫೇಸ್, 2ನೇ ಘಟ್ಟ 1,846 ಕಿಲೋಮೀಟರ್ಗಳಿಗೆ 5,000 ಕೋಟಿ ಮೊತ್ತದ ಅಭಿವೃದ್ಧಿ ಪಡಿಸಲಾಗುವುದು ಎಂಬಂತ ಘೋಷಣೆಯನ್ನು ಮಾಡಿ 5,000 ಕೋಟಿಯನ್ನು SHDP ಕೊಟ್ಟು 2026-27ನೇ ಸಾಲಿನಲ್ಲಿ 2,200 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಗಳು ಮತ್ತು ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಗಳಿಗೆ 3,500 ಕಿಲೋಮೀಟರ್ ಉದ್ದದ ಜಿಲ್ಲಾ ರಸ್ತೆಗಳನ್ನು 5,776 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಅಂತ ಹೇಳುವಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನಮಗೆ ವಿರಾಜಪೇಟೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳಷ್ಟು ಬೇಡಿಕೆಯನ್ನು ಇಟ್ಟಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾವು ಕ್ರೀಡೆಯಲ್ಲಿ ಇವತ್ತು ಬಹುಶಃ ಹೈಯೆಸ್ಟ್ ನಂಬರ್ ಆಫ್ ಒಲಿಂಪಿಕ್ಸ್ ಅನ್ನು ಆಡಿರುವಂತಹ ಕ್ರೀಡಾಪಟುಗಳನ್ನ ಯಾವುದಾರೇ ಒಂದು ಜಿಲ್ಲೆ ಕೊಟ್ಟಿದ್ರೆ ಅದು ನಮ್ಮ ಸಣ್ಣ ಜಿಲ್ಲೆಯಾದಂತ ಕೊಡಗು ಜಿಲ್ಲೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಆ ಒಂದು ಜಿಲ್ಲೆಯನ್ನ ಗುರುತಿಸಿ ಅದರ ಅಲ್ಲಿರುವಂತಹ ಕ್ರೀಡೆ ಪ್ರತಿಭೆಯನ್ನ ಗುರುತಿಸಿ ಇವತ್ತು ವಿರಾಜಪೇಟೆಯಲ್ಲಿ 11.5 ಎಕರೆ ಜಾಗ ಏನು ನಾವು ಗುರುತಿಸಿದ್ದೇವೆ, ಅದರಲ್ಲಿ ಒಂದು ಸುಸಜ್ಜಿತವಾದಂತಹ ಕ್ರೀಡಾ ತರಬೇತಿ ವಸತಿ ಕೇಂದ್ರವನ್ನ ಸ್ಥಾಪಿಸಲಿಕ್ಕೆ ಕೂಡ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಬಹಳ ಒಂದು ಮುಖ್ಯವಾದಂತಹ ವಿಚಾರ. ಈ ಕ್ರೀಡೆಯ ನಿಟ್ಟಿನಲ್ಲಿ, ಕ್ರೀಡೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಏನು ಒಂದು ಹೆಜ್ಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ, ಅದನ್ನ ಸ್ವಾಗತ ಮಾಡಲೇಬೇಕಾಗ್ತದೆ ಅಂತ ಹೇಳಿ, ಮುಂದೆ ನಾವು ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ನಮ್ಮ ಜಿಲ್ಲೆ ತತ್ತರಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಳಗ್ಗೆ ಕೂಡ ನಾನು ಅದನ್ನ ಪ್ರಸ್ತಾಪ ಮಾಡಬೇಕು ಅಂತ ಬಂದೆ, ಅಷ್ಟರಲ್ಲಿ ಕಲಾಪ ಪ್ರಾರಂಭ ಆಗಿರೋದ್ರಿಂದ ನಾನು ಮಾಡ್ಲಿಕ್ಕಾಗಲಿಲ್ಲ. ಇವತ್ತು ಬೆಳಿಗ್ಗೆ ಸಿದ್ದಾಪುರದಲ್ಲಿ ಒಬ್ಬ ಬೆಳೆಗಾರ ಆನೆ ತುಳಿತಕ್ಕೆ ಸಾವನ್ನ ಅಪ್ಪಿದ್ದಾನೆ. ಮೊನ್ನೆ ಕುಶಾಲನಗರದಲ್ಲಿ, ಅಂದ್ರೆ ಮಡಿಕೇರಿ ಕ್ಷೇತ್ರದಲ್ಲಿ ಕುಶಾಲನಗರ ಸೋಮವಾರಪೇಟೆ ಬಳಿ ಒಬ್ಬ ಮಹಿಳೆ ಸಾವಿಗೀಡೇರಿದ್ದಾಳೆ. ಹೋದ ವಾರ ಬೆಟ್ಟತೂರಿನಲ್ಲಿ ಮದೆನಾಡು, ಅದು ವಿರಾಜಪೇಟೆ ಕ್ಷೇತ್ರದಲ್ಲಿ ಒಂದು 19 ವರ್ಷದ ಹೆಣ್ಮಗಳು, ಅವಳು ಕೂಡ ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾಳೆ. ಕಳೆದ 10 ದಿವಸದಲ್ಲಿ 3 ಜನರು ಸಾವನ್ನಪ್ಪಿದ್ದಾರೆ. ಇದು ಬಹಳ ಒಂದು ಆತಂಕಕಾರಿಯಾದಂತ ಪರಿಸ್ಥಿತಿ ಇವತ್ತು ಕೊಡಗಿನಲ್ಲಿ ನಿರ್ಮಾಣ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಆನೆಗಳು, ಚಿರತೆಗಳು, ಹುಲಿಗಳ ಕಾಟದಿಂದ ನಾವು ಅಲ್ಲಿ ಬದುಕನ್ನೇ ಬಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾವ್ದಾರೇ ಒಂದು ಶಾಶ್ವತ ಪರಿಹಾರ ತರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಅಲ್ಲಿ ಮುಂದಿನ ದಿನಗಳಲ್ಲಿ ಜನವಸತಿಗೆ ಕೂಡ ಸಾಧ್ಯವಾಗೋದಿಲ್ಲ. ಎಲ್ಲ ಅಲ್ಲಿ ಬೆಳೆಗಾರರು ಇರ್ಬೋದು. ಇವತ್ತು ನಾವು ಅಕ್ಕಿಯನ್ನ ಬೆಳೆಯೋದೇ ನಿಲ್ಲಿಸ್ಬಿಟ್ಟಿದ್ವಿ. ಗದ್ದೆಗಳು ಪೂರ್ಣವಾಗಿ ಬೆಳೆಯೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಆನೆಗಳ ತೊಂದರೆಯಿಂದ. ಇದಕ್ಕೆ ಮಾನ್ಯ ಅರಣ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಪೂರ್ಣವಾದಂತ ಸಂಪುಟ ಸಭೆ ಏನಾರು ಒಂದು ನಿರ್ಣಯವನ್ನ ಕೈ ತೆಗೆದು ನಮ್ಮನ್ನ ರಕ್ಷಣೆಗೆ ಬರಲೇಬೇಕಾಗ್ತದೆ. ಇಲ್ಲಾಂದ್ರೆ ಇಲ್ಲಿ ಜನ ಕಾನೂನನ್ನ ಅವ್ರ ಕೈಗೆ ತಗೊಂಡ್ರು ಕೂಡ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅದನ್ನು ದಯವಿಟ್ಟು ತಾವು ಗಮನ ಹರಿಸಬೇಕು, ಸರ್ಕಾರ ಗಮನ ಹರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಅವರಲ್ಲಿ ನಾನು ಕಳಕಳೆಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜನರ ಬದುಕು ಇವತ್ತು ಸಂಕಷ್ಟದಲ್ಲಿದೆ.
ಈ ಒಂದು ಮಾನವ ಮತ್ತು ಪ್ರಾಣಿಯ ಸಂಘರ್ಷದಿಂದ ದಯವಿಟ್ಟು ಇದನ್ನ ಬಗೆಹರಿಸಲಿಕ್ಕೆ ವೈಜ್ಞಾನಿಕವಾದಂತ ಒಂದು ಕ್ರಮವನ್ನ ನಮ್ಮ ಸರ್ಕಾರ ಜಾರಿಗೆ ತಂದು ಆ ಜನರ ರಕ್ಷಣೆಗೆ ಮುಂದಾಗಬೇಕು ಅಂತೇಳಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ. ಆದ್ರೆ ಬಜೆಟ್ ನಲ್ಲಿ ಈ ಮಾನವ ಪ್ರಾಣಿ ಸಂಘರ್ಷವನ್ನು ಕಡಿಮೆ ಮಾಡುವ ಉದ್ದೇಶದಿಂದ 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳುವುದು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ಪಾಲನ್ನ ನಮ್ಮ ಕೊಡಗು ಜಿಲ್ಲೆಗೆ ಕೊಟ್ಟು ನಮ್ಮ ರಕ್ಷಣೆಗೆ ತಾವು ಮುಂದಾಗಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಪ್ರಸಕ್ತ ಸಾಲಿನಲ್ಲಿ 270 ಕೋಟಿ ಇದಕ್ಕಿಂತ ಹೆಚ್ಚು ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನಮ್ಮ ಸಾರಿಗೆ ವ್ಯವಸ್ಥೆ ಇವತ್ತು ಸಾರಿಗೆ 2025-26ರಲ್ಲೂ ಕೂಡ ಬಸ್ಗಳನ್ನು ಖರೀದಿ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಅನ್ನ ಮತ್ತು ಡೀಸೆಲ್ ಬಸ್ಗಳನ್ನ ಮುಂದಿನ ಸಾಲಿನಲ್ಲಿ 1000 ಡೀಸೆಲ್ ಬಸ್ಗಳನ್ನ ಖರೀದಿ ಮಾಡುವಂತ ಒಂದು ಬಹಳ ಉತ್ತಮ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಒಂದೇ ಒಂದು ಮುಖ್ಯವಾದಂತಹ ವಿಚಾರನ ನಾನು ಇವತ್ತು ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ನಾನು ಅದನ್ನ ಹೇಳಲಿಕ್ಕೆ ಅದೆಲ್ಲವನ್ನು ಕೂಡ ನಾನು ಓದ್ಲಿಕ್ಕೆ ಹೋಗಲ್ಲ. ಆದ್ರೆ ಮೆಟ್ರೋ ವಿಚಾರದಲ್ಲಿ ಯಾಕಂದ್ರೆ ಬಹಳ ಚರ್ಚೆ, ಬಹಳಷ್ಟು ಹೋರಾಟ, ಮೆಟ್ರೋನಲ್ಲಿ ಓಡಾಡೋದು, ಫೋಟೋ ಹಾಕೊಳ್ಳೋದು, ಯಾವಾಗ ದರ ಏರಿಕೆ ಆಯ್ತು ಇದು ಯಾರು ಅಂತ ಹೇಳೋದು, ಯಾರು ದರ ಏರಿಕೆಗೆ ಕಾರಣಕರ್ತರು ಅಂತ ಹೇಳಿ ಬಹಳ ದೊಡ್ಡ ರಾಜಕೀಯ ಹೋರಾಟನೇ ನಡೆದೋಯ್ತು ಬೆಂಗಳೂರು ನಗರದಲ್ಲಿ. ಆದ್ರೆ ಯಾವುದು ಬಹಳ ಮುಖ್ಯ ಅದನ್ನ ಬಹುಶಃ ಜನರ ಗಮನಕ್ಕೆ ತರಲಿಕ್ಕೆ ಆಗ್ಲಿಲ್ಲ. ನಮ್ಮ ಮೆಟ್ರೋ ಇವತ್ತು ಇಡೀ ದೇಶದಲ್ಲಿ 2ನೇ ದೊಡ್ಡ ರೈಲ್ನ ನೆಟ್ವರ್ಕ್ ಆಗಿದೆ. ಅದು 67,460 ಕೋಟಿ ರೂಪಾಯಿಯಲ್ಲಿ ವೆಚ್ಚದಲ್ಲಿ ಇವತ್ತು 96 ಕಿಲೋಮೀಟರ್ ಅನ್ನ ರೈಲ್ವೆ ಲೈನ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರ 59,376 ಕೋಟಿ ರೂಪಾಯಿ ವೆಚ್ಚ ರಾಜ್ಯ ಸರ್ಕಾರದಾಗಿದೆ. 8,084 ಕೋಟಿ ಮಾತ್ರ ಕೇಂದ್ರ ಸರ್ಕಾರದ ಬಂದಿದೆ. 88% ಸ್ಟೇಟ್ ಗವರ್ಮೆಂಟ್ ಫಂಡೆಡ್, 12% ಕೇಂದ್ರ ಸರ್ಕಾರ. ಬರೀ ರಿಬ್ಬನ್ ಕಟ್ ಮಾಡೋದಕ್ಕೆ ದರ ಏರಿಕೆ ಆದಾಗ ನಾವು ನೀವು ಒಂದು ಹೋರಾಟಕ್ಕೆ ಮಾತ್ರ ಕೇಂದ್ರ ಸರ್ಕಾರ ಸೀಮಿತ. ಅದಕ್ಕೆ ಲೋನಿಗೆ ಗ್ಯಾರಂಟಿ ಹಣ ಕೊಡ್ತಾ ಇರೋದು ಪೂರ್ಣವಾಗಿ ಲೋನಿಗೆ ಗ್ಯಾರಂಟಿ ಕೊಟ್ಟಿದ್ಯಾ ರಾಜ್ಯ ಸರ್ಕಾರ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಗ್ಯಾರಂಟಿ ಅದಕ್ಕೆ ಲೋನ್ ತಗೊಂಡಿದ್ದು 59,376 ಕೋಟಿ ರಾಜ್ಯ ಸರ್ಕಾರ ಕೊಟ್ಟಿರೋದು. ಹೆಲಿಕಾಪ್ಟರ್ ಬಂದ್ಬಿಟ್ಟು ರಿಬ್ಬನ್ ಕಟ್ ಮಾಡೋದಲ್ಲ, ಇಲ್ಲಿ ಹಣ ವೆಚ್ಚ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನಷ್ಟು 41 ಕಿಲೋಮೀಟರ್, 96 ಕಿಲೋಮೀಟರ್ಗೆ 49 ಕಿಲೋಮೀಟರ್ ಜೋಡಿಸಿ 15 ಲಕ್ಷ ಜನ ಪ್ರತಿದಿನ ಸಂಚಾರ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮೆಟ್ರೋದ ಶ್ರೇಯ ಏನಾರಿದ್ರೆ ಅದು ಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಸಲ್ಲಬೇಕು ಅಂತ ಹೇಳುವಂತದನ್ನ ಇವತ್ತು ನಾವೆಲ್ಲ ಕೂಡ ಒಪ್ಪಲೇಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ, ಕೊನೆಯದಾಗಿ ನಾನು ಇಷ್ಟೇನೇ ಹೇಳಲಿಕ್ಕೆ ಬಯಸ್ತೇನೆ. ನಾನು ವಿರಾಜಪೇಟೆಯ ಶಾಸಕರಾಗಿ ಕೆಲವು ವಿಚಾರಗಳನ್ನ ನಾನು ಮಾತನ್ನು ಮುಗಿಸ್ತೀನಿ. ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಈಗಾಗಲೇ ಬಹಳಷ್ಟು ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಇದನ್ನ ಬಗೆಹರಿಸಬೇಕು ಅಂತ ಹೇಳುವಂತ ಮತ್ತೊಮ್ಮೆ ಒತ್ತಾಯ ಮಾಡಿ ಈ ಬಜೆಟ್ ನಲ್ಲಿ ಆಗಿರುವಂತಹ ಘೋಷಣೆ ನಮಗೆ ಸ್ವಲ್ಪ ಸಂತಸವನ್ನು ತಂದಿದೆ. ಅದನ್ನ ಪೂರ್ಣವಾಗಿ ಅನುಷ್ಠಾನಕ್ಕೆ ತಂದು ನಮಗೆ ತೊಂದರೆಯಿಂದ ಪಾರು ಮಾಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆದಿವಾಸಿ ನಿಗಮ ಹಾಗೆ ಕೊಡವ ಅಭಿವೃದ್ಧಿ ನಿಗಮ ಇದೆರಡನ್ನು ಘೋಷಣೆ ಮಾಡಿ ನಮ್ಮ ಜನರಿಗೆ ನೀವು ನಿಜವಾಗಲೂ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ದೀರಿ ಅಂತ ಹೇಳುವಂತದ್ದು. ಮತ್ತೆ ರಸ್ತೆಗಳು, ಬ್ರಿಡ್ಜ್ಗಳಿಗೆ ಇವತ್ತು ದೊಡ್ಡ ಪ್ರಮಾಣದ ಹಣ ಮೀಸಲಿಟ್ಟಿದ್ದೀರಿ. ಅದನ್ನ ಪೂರ್ಣವಾಗಿ ಎಲ್ಲಿ ಹೆಚ್ಚು ಮಳೆ ಇದೆ ಅಲ್ಲಿಯ ರಸ್ತೆಗಳಿಗೆ, ಅದು ಮಲೆನಾಡು ಭಾಗ ಇರ್ಬೋದು, ಕೊಡಗಿನ ಭಾಗ ಇರ್ಬೋದು, ಇಲ್ಲಿ ತಾವು ರಸ್ತೆಗಳಿಗೆ ಮತ್ತು ಬ್ರಿಡ್ಜ್ಗಳಿಗೆ ಅನುದಾನವನ್ನ ಹೆಚ್ಚಾಗಿ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ವಿರಾಜಪೇಟೆಯಲ್ಲಿ ಸ್ಥಾಪನೆ ಆಗ್ತಾ ಇರುವಂತಹ ಕ್ರೀಡಾ ತರಬೇತಿ ಕೇಂದ್ರ ಏನಿದೆ ಅದಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಟ್ಟು ಆದಷ್ಟು ಬೇಗ ಅದನ್ನ ಸ್ಥಾಪನೆ ಮಾಡಲಿಕ್ಕೆ ತಾವು ಸಹಕಾರವನ್ನ ಕೊಡಿ ಅಂತ ಕೇಳ್ಕೊಳ್ತಾ, ಈಗಾಗಲೇ ಪೂರ್ಣವಾದಂತಹ ನಾಗರಿಕ ಸಮಾಜ, ಮಾಧ್ಯಮ, ಅದು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಇವತ್ತು 2026-27ರ ಬಜೆಟ್ ಅನ್ನ ಬಹಳ ಉತ್ತಮವಾದಂತಹ ಜನಪರ ಬಜೆಟ್ ಅಂತ ಹೇಳಿ ಒಪ್ಪಿ ಅನೇಕ ಲೇಖನಗಳನ್ನು, ಪ್ರತಿಯೊಂದು ಎಡಿಟೋರಿಯಲ್ ಅನ್ನು ಓಪನ್ ಮಾಡಿದ್ರು ಕೂಡ ಈ ಬಜೆಟ್ಗೆ ಹೆಚ್ಚು ಶ್ಲಾಘನೆಯನ್ನೇ ಮಾಡಿದ್ದಾರೆ, ಅದನ್ನ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳುವಂತದ್ದು. ಅದು ಗ್ಯಾರಂಟಿಗಳ ಹೊರೆ ಮಧ್ಯೆ ಇಂಥ ಉತ್ತಮವಾದಂತಹ ಬಜೆಟ್ ಬಹುಶಃ 17 ಬಾರಿ ಬಜೆಟ್ ಕೊಟ್ಟಂತ ಅನುಭವದಿಂದ ಇದು ರಾಜ್ಯದಲ್ಲಿ ಸಾಧ್ಯ ಆಗಿದೆ ಅಂತ ಹೇಳುವಂತದನ್ನ ನಾವೆಲ್ಲರೂ ಕೂಡ ರಾಜಕಾರಣವನ್ನ ಮರೆತು ಇವತ್ತು ಒಪ್ಪಲೇಬೇಕಾಗುತ್ತೆ ಅಂತ ಹೇಳುವಂತ ಮಾತನ್ನು ಹೇಳಿ ಇಂಥ ಒಂದು ಉತ್ತಮ ಪ್ರಗತಿಪರ ಬಜೆಟ್ ಅನ್ನ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆರ್ಥಿಕ ಸಚಿವರಿಗೆ ಧನ್ಯವಾದಗಳನ್ನ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಿದ್ದು ಸವದಿ ಅವರೇ,
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.